सीमा भाग बेळगावमध्ये सातत्याने राज्यविरोधी कारवायांमध्ये सहभागी असलेल्या एमईएसचे नेते शुभम शेळके यांच्या विरोधात गुंडा कायद्याअंतर्गत गुन्हा दाखल करून त्यांना हद्दपार करण्यात यावे यासह विविध मागण्या मान्य कराव्यात अशी मागणी करत कित्तूर कर्नाटक सेनेने शनिवारी आंदोलन केले। बेळगाव सीमा भागात तसेच आपल्या राज्यात दक्षिण पथेश्वर नौदलाचे जनक इम्मडी पुलकेशी या महान ऐतिहासिक व्यक्तिमत्वाचा पुतळा मुख्य चौकात भव्य स्वरूपात उभारण्यात यावा अशी जोरदार मागणी करण्यात आली। ಕಿತ್ತೂರು ಕರ್ನಾಟಕ ಸೇನೆ ಯುವ ಘಟಕದಿಂದ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು 5 ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ। ಒಂದನೇ ಬೇಡಿಕೆ ಏನಪ್ಪ ಅಂತಂದ್ರೆ ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರ ನೌಕಾಪಡೆಯ ಪಿತಾಮಹರು ಏನು ದಕ್ಷಿಣ ಪಿತಾಮಹದಂಥ ನಮ್ಮ ಇಮ್ಮಡಿ ಪುಲಕೇಶಿ ಅವರ ಮೂರ್ತಿಯನ್ನು ಬೆಳಗಾವಿಲಿ 40ರಿಂದ 80 ಅಡಿಯಷ್ಟು ದೊಡ್ಡ ಅಡಿಯಲ್ಲಿ ಅವರ ಪ್ರತಿಮೆ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಮತ್ತು ಉಂಟೂರು ಬಾಳಪ್ಪ ಬೆಳವಡಿ ಮಲ್ಲಮ್ಮ ಅವರ ವೀರ ವನಿತೆ ಮತ್ತು ವೀರ ಏನು ಪುರುಷರ ಹೆಸರು ಮತ್ತು ಅವರ ಮೂರ್ತಿಗಳು ಕೂಡ ಬೆಳಗಾವಿ ಗಡಿ ಭಾಗದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಮತ್ತು ರಾಜವೀರ ಮಧುಕರ ನಾಯಕರ ಮೂರ್ತಿ ಅದು ನೆನಗುದಿಗೆ ಬಿದ್ದಿರುವಂಥ ಕೆಲಸ। ಯಾಕಂದರೆ ರಾಣಿ ಪರದಿದಿ ಕಾಲೇಜಿನಿಂದ ಖಾಲಿ ಇರೋ ವೃತ್ತಕ್ಕೆ ರಾಜವೀರ ಮಧುಕರ ನಾಯಕರ ಮೂರ್ತಿ ಹೆಸರು ಕೂಡ ಆಗಬೇಕು ಮತ್ತು ಮೂರ್ತಿ ಕೂಡ ಅನುಷ್ಠಾನ ಆಗಬೇಕು। ಸರ್ಕಾರದ ಜಾರಿ ಆದರೂ ಕೂಡ ತುಂಬ ವಿಳಂಬ ಆಗ್ತಾಯಿದೆ। ಯಾಕಂದರೆ ನಾಡ ವಿರೋಧಿ ಸರ್ಕಾರ ಅಂತೇಳಿ ನಾವು ಹೇಳಬೇಕು। ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇರೋದು ನಮ್ಮ ಕನ್ನಡಿಗರ ಪರವಾಗಿ ವಿಶೇಷವಾಗಿ ಕಡಿಮೆ। ಯಾಕಂದ್ರೆ ಇಲ್ಲಿ ಬೆಳಗಾವಿ ಗಡಿ ಭಾಗದಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ। ಯಾಕಂದ್ರೆ ಮರಾಠಿಗರ ಪರವಾಗಿ ಜಾಸ್ತಿ ಇದ್ರೆ ಅವ್ರಿಗೆ ವೋಟ್ಗಳು ಜಾಸ್ತಿ ಸಿಗ್ತಾವೆ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಾವು ನೋಡ್ಬೋದು। ನಾವು ಶಿವಾಜಿ ಮಹಾರಾಜು ಕೂಡ ತುಂಬ ಗೌರವ ಪಡ್ತೀವಿ। ಅದರಲ್ಲಿ 30% ಆದರೂ ನೀವು ರಾಯಣ್ಣ ಆಗಿರ್ಬೋದು, ಚೆನ್ನಮ್ಮ ಆಗಿರ್ಬೋದು ಅವ್ರ ಮೂರ್ತಿಗಳಾಗ್ತಾಯಿದ್ದು ಅದೇನಿಲ್ಲ। ಆದರೆ ಇಮ್ಮಡಿ ಪುಲಕೇಶಿ, ಉಂಟೂರು ಬಾಳಪ್ಪ ಬೆಳವಡಿ ಮಲ್ಲಮ್ಮ ಮತ್ತು ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಮಧುಕರ ನಾಯಕರಾಗಿರ್ಬೋದು, ಇವರೆಲ್ಲ ಮೂರ್ತಿಗಳು ಕೂಡ ಅದರ ಮಹಾಪುರುಷರಿದ್ದಾರೆ। ಅವ್ರದ್ದು ಮೂರ್ತಿಗಳು ಪ್ರತಿಷ್ಠಾಪನೆ ಆಗುವಂಥ ಕೆಲಸ ಸರ್ಕಾರ ಆದೇಶ ಮಾಡಬೇಕು। ಮತ್ತು ಎರಡನೇ ಬೇಡಿಕೆ ಏನಪ್ಪ ಅಂತಂದ್ರೆ ಇವತ್ತು ಬೆಳಗಾವಿ ಗಡಿ ಭಾಗದಲ್ಲಿ ಪದೇ ನಾಡದ್ರೋಹಿ ಕೆಲಸ ಮಾಡುವಂಥದ್ದಾಗಿರ್ಬೋದು, ಸ್ವಾಭಿಮಾನಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡುವಂಥ ಕೆಲಸವನ್ನು ಈ ಶುಭಮ್ ಶೇಳ್ಕೆ ಆಗಿರ್ಬೋದು, ಶಿವಸೇನೆಯಲ್ಲಿ ಆಗಿರ್ಬೋದು, MESನಲ್ಲಿ ಆಗಿರ್ಬೋದು, ಕೆಲವು ಪುಂಡ ಏನು MES ನಾಯಕರಿದ್ದಾರೆ ಇವ್ರನ್ನ ಶಾಶ್ವತವಾಗಿ ಗಡಿಪಾರು ಮಾಡಬೇಕು। ಅಂದಾಗಲೇ ಬೆಳಗಾವಿಯ ಗಡಿ ಭಾಗದಲ್ಲಿ ಶಾಂತತೆಯ ವಾತಾವರಣ ಸೃಷ್ಟಿಯಾಗ್ತದೆ। ಎಲ್ಲಿವರೆಗೂ ಅವ್ರನ್ನ ನೀವು ಸಡಿಲವಾಗಿ ಬಿಡ್ತೀರಿ ಅಲ್ಲಿವರೆಗೂ ನಾಡಿ ನುಡಿಗಾಗಿ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇರ್ತಾರೆ। ಆದರೆ ಹೋರಾಟ ಮಾಡೋರನ್ನ ತಾವು ತಡೆದು ನಿರ್ಬಂಧ ಹಾಕಿ ಹೋರಾಟಗಾರರ ಮೇಲೆ ಪ್ರಕರಣಗಳು ಮಾಡುವಂಥ ಕೆಲಸವನ್ನು ಬಿಡಬೇಕು। ನೀವು ಸರಿಯಾದ ಕ್ರಮವನ್ನು ಜರುಗಿಸಿದೆ ಆದಲ್ಲಿ ಇವತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಹೋರಾಟ ಮಾಡುವಂಥ ಪರಿಸ್ಥಿತಿ ಬರೋಂಗಿಲ್ಲ। ಅದಕ್ಕಾಗಿ ರಾಜ್ಯ ಸರ್ಕಾರ ಗಮನಿಸಬೇಕು ಮತ್ತು ಬೆಳಗಾವಿಯ ಗಡಿ ಭಾಗದಲ್ಲಿ ಏನು ಇವತ್ತು ನಾವು ನೋಡಬೇಕು, ಸರ್ಕಾರದ ಆದೇಶದಂತೆ ನಾಮಫಲಕದಲ್ಲಿ 60% ಏನು ಕನ್ನಡ ಭಾಷೆಗೆ ಆದ್ಯತೆ ನೋಡುವಂಥದ್ದು ಸರ್ಕಾರ ಆದೇಶ ಮಾಡಿದೆ। ಆದರೂ ಕೂಡ ಬೆಳಗಾವಿ ನಗರ ಪಾಲಿಕೆ ಯಾವುದೇ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ। ತಾವು ನೋಡ್ಬೋದು, ಮರಾಠಿ ಭಾಷೆ ಇರ್ಬೋದು, ಇಂಗ್ಲೀಷ್ ಭಾಷೆ ಇರ್ಬೋದು, ನಾಮಫಲಕಗಳು ಅದಾವ, ಅದನ್ನು ತೆರವುಗೊಳಿಸುವಂಥ ಕೆಲಸ ಮಹಾನಗರ ಪಾಲಿಕೆ ಮಾಡ್ತಾ ಇಲ್ಲ। ಅದನ್ನು ಹೋರಾಟಗಾರರು ಏನಾದರೂ ತೆರವು ಮಾಡಿದ್ರೆ ಪೊಲೀಸ್ ಇಲಾಖೆಗಳಲ್ಲಿ ಅವರಿಂದ ಕೈ ಬರೆಸ್ಕೊಂಡು ಹೋರಾಟ ಮಾಡದಿರೋ ರೀತಿಯಲ್ಲಿ ಹತ್ತಿಕ್ಕುವಂಥ ಕೆಲಸಗಳಾಗ್ತವೆ। ಆ ರೀತಿ ಆಗಬಾರ್ದು। ನಿಮ್ದು ಏನೇ ಇದ್ದರೂ ಅಧಿಕಾರ ಈ ಮಹಾನಗರ ಪಾಲಿಕೆಯಲ್ಲಿ ಯಾರು ಪಾಲನೆ ಮಾಡೋದಿಲ್ಲ ಸರ್ಕಾರದ ಆದೇಶವನ್ನು ಅವ್ರ ಮೇಲೆ ನೀವು ಕ್ರಮ ಜರುಗಿಸಬೇಕು। ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ನೀವು ಪ್ರಕರಣ ದಾಖಲು ಮಾಡಬೇಕು। ಮತ್ತು ಮರ್ಕುಂಬಿಯಲ್ಲಿ ಏನು ಕಾರ್ಖಾನೆಯಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನು ದುರ್ಮರಣ ಹೊಂದಿದ್ರು ಆ ತಲಾ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡುವಂಥದ್ದಾಗಿರಬೇಕು। ಮತ್ತು ಆ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಸಕ್ಕರೆ ಕಾರ್ಖಾನೆಯ ಮಾಲೀಕರು ವಹಿಸ್ಕೊಳ್ಳುವಂಥ ಕೆಲಸ ಆಗಬೇಕು। ಮತ್ತು ಬೆಳಗಾವಿಯ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು। ಕನ್ನಡ ಶಾಲೆ ಬೇಕಂತ ಯಾರಾದರೂ ಅರ್ಜಿ ಹಾಕಿದ್ರೆ ಆದಷ್ಟು ಬೇಗನೆ ಸರ್ಕಾರಿ ಶಾಲೆಗಳು ಅಲ್ಲಿ ನಿರ್ಮಾಣ ಆಗುವಂಥ ಕೆಲಸ ಆಗಬೇಕು। ಇಲ್ಲಿ ಶಿಕ್ಷಣ ಸಚಿವರು ಇಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ವಹಿಸಿ ವಿಶೇಷ ಕಾಳಜಿ ವಹಿಸುವಂಥ ಕೆಲಸ ಮಾಡಬೇಕು। ಏನಾದರೂ ಈ ನಮ್ಮ 5 ಮುಖ್ಯ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಕಿತ್ತೂರು ಕನ್ನಡ ಸೇನೆ ಯುವ ಘಟಕದಿಂದ ರೈತ ಘಟಕ ಆಗಿರ್ಬೋದು, ಮಹಿಳಾ ಘಟಕ ಆಗಿರ್ಬೋದು, ಯುವ ಘಟಕ ಆಗಿರ್ಬೋದು ಮತ್ತು ಮಾತೃ ಘಟಕ ಇರ್ಬೋದು, ನಮ್ಮ ಈ ಎಲ್ಲ ಘಟಕಗಳಿಂದ ಕಿತ್ತೂರು ಕರ್ನಾಟಕ ಸೇನೆ ಮುಂಬರುವ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತೀವಿ। ಸಾಧ್ಯವಾದರೆ ಬೆಳಗಾವಿ ಬಂದ್ ಮಾಡುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಅಂತ ಹೇಳ್ತೀವಿ। ನಮ್ಮ ರಾಜ್ಯಾಧ್ಯಕ್ಷರಂಥ ಸಂಸ್ಥಾಪಕರು ಮಾದೇವನ ತಾಳವರ ಮಾರ್ಗದರ್ಶನದಂತೆ ಇವತ್ತು ಈ ಹೋರಾಟವನ್ನು ನಾವು ಮಾಡಿದ್ವಿ। महेश शिगेळी राज्याध्यक्षರು कित्तूर कर्नाटक सेने युवक घटक। या आंदोलनात कित्तूर कर्नाटक सेनेच्या युवक घटकाचे राज्याध्यक्ष महेश शिगेळी यांच्यासह अन्य पदाधिकारी व कार्यकर्ते मोठ्या संख्येने उपस्थित होते। विनोद कोलकार, KMM मराठी, बेळगाव।